ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೋಡಿ ಇದು ಎಂಬ್ರಾಯ್ಡಿಂಗ್ ಇದೆ, ಹ್ಯಾಂಡ್ ವರ್ಕ್ ಇದೆಯಲ್ಲ, ಅದರಲ್ಲಿ ಒಂದು ಸ್ಲ್ಯಾಬ್ ಥರ ಬಂದಿದ್ದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ರೀತಿಯಾಗಿ ಹೊಲಿಬೇಕು, ಯಾವ ಒಂದು ಮೆಥಡಲ್ಲಿ ಅಂತ. ಆ ಒಂದು ಮೆಥಡ್ನ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಫಸ್ಟು ನಾನೊಂದು ಚಟ್ಕ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೆಂಟ್ರಿಗೆ, ಮತ್ತು ಇದು ಅಷ್ಟೇ ಲೈನಿಂಗ್ದು ತೊಗೊಂಡಿದ್ದೀನಿ ಲೈನಿಂಗು. ಈಗ ಇದನ್ನು ಸಿಂಗಲ್ ಟೆನ್ಷನ್ ಚೇಂಜ್ ಮಾಡ್ಕೊತೀನಿ. ಡಬಲ್ ಟೆನ್ಷನ್ ಐತೆ. ನಾರ್ಮಲ್ ಪೈಪಿಂಗ್ದಾಗಿದ್ದರೆ ನನಗೆ ಟೆನ್ಷನ್ ಚೇಂಜ್ ಮಾಡೋವಂಥ ಅಗತ್ಯ ಇರ್ತಿರ್ಲಿಲ್ಲ. ಇದು ಒಂದು ಸ್ಲ್ಯಾಬ್ ಇದ್ರ ಥರ ಬರೋದ್ರಿಂದ ನಾವು ಒಂದು ಟೆನ್ಷನ್ ಚೇಂಜ್ ಮಾಡಿಕೊಂಡು ಹೊಲಿಬೇಕಾಗುತ್ತೆ, ಇಲ್ಲಾಂದರೆ ಫಿನಿಶಿಂಗ್ ಬರೋಲ್ಲ. ನೋಡಿ, ಚೇಂಜ್ ಮಾಡಿದ್ದೀನಿ. ಈಗ ಒಂದು ಕ್ಲಾತ್ ತೊಗೊಂಡು ಸುಮ್ಮನೆ ಸ್ಟಿಚ್ ಹಾಕ್ತೀನಿ ಸ್ವಲ್ಪ. ಇದು ಸ್ಲ್ಯಾಬ್ ಹೊಲಿಬೇಕಾದ್ರೆ ಅದು ಪಲ್ಟಿ ಮಾಡಿ ನಾವು ಹೊಲಿತೀವಲ್ಲ, ಅವಾಗ ತುಂಬಾ ಕಷ್ಟ ಆಗುತ್ತೆ. ಅದು ಆವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಈಗ ಇದು ಮಿಷಿನ್ ರೆಡಿಯಾಗಿದೆ. ಇವಾಗ ಹಾಕ್ತೀನಿ ನೋಡಿ. ಇದನ್ನು ಲೈನಿಂಗು ಮತ್ತು ಇದನ್ನು ನೋಡಿ ಒಟ್ಟಿಗೆ ಹಿಂಗೆ ಇಟ್ಕೊಂಡಿದ್ದೀನಿ. ಒಟ್ಟಿಗೆ ಜಾಯಿನ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಬೇಕಂದರೆ ನಿಮ್ಗೆ ಅತ್ತ ಕ್ರಾಸ್ ಆಗುತ್ತೆ ಏನಾಗಿದೆ, ಒಂದು ಸೂಜಿ ಅಥವಾ ಗುಂಡು ಪಿನ್ ತೊಗೊಂಡು ನೀವು ಪಿನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸೆಂಟ್ರಿಗೆ ತೊಗೊಂಡು ಹಿಂಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ. ನನಗೆ ಬೇಕಾಗಲ್ಲ, ಆದರೂ ಹಾಕಿ ನಿಮ್ಗೆ ತೋರ್ಸೋಕ್ಕೆ ಅಂತಲೇ, ಯಾಕೆಂದರೆ ಬಟ್ಟೆ ಎಲ್ಲೇ ಜರುಗಬಾರ್ದು ಅಂತ ಹೇಳ್ಬಿಟ್ಟು. ಈಗ ಇದನ್ನು ಸ್ಲ್ಯಾಬ್ ಯಾವ ರೀತಿಯಾಗಿ ಅಂತಂದರೆ, ಈ ಸಿಂಗಲ್ ಟೆನ್ಷನ್ನು ರೈಟ್ದಾಗಿರೋದ್ರಿಂದ ಈ ಸೈಡಿಂದನೇ ಹೋಗ್ತೀನಿ ನೋಡಿ. ಇಲ್ಲಿ ಸ್ಟಿಚಿಂಗ್ ಯಾವುದೇ ಕಾರಣಕ್ಕೂ ಫಾಸ್ಟ್ ಆಗೋದೇ ಇಲ್ಲ, ನಿಧಾನಕ್ಕೆ ಹಾಕಬೇಕು. ನೋಡಿ, ಹೀಗೆ ಒಂದೊಂದೇ ಸ್ಟಿಚ್ಚು ಹಾಕ್ಕೊಳ್ತಾ ಹೋಗಬೇಕು. ಇದು ಬೆಸ್ಟ್ ಆಪ್ಷನ್ ಅಂದರೆ ಜಾಬ್ ಮಿಷಿನಲ್ಲಿ ಈ ರೀತಿಯಾಗಿರುತ್ತಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಎಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ದೊಡ್ಡದಾಗಿ ಕೊಡಬೇಕಾಯಿತು. ತುಂಬಾ ಒಂದು ಪೇಷನ್ಸಿಂದ ಹಾಕ್ಬೇಕಾಗುತ್ತೆ. ಇದರಲ್ಲಿ ಆ ಥರ ಮಾಡಿ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಇಲ್ಲಿ ಸ್ಟಿಚಿಂಗ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂದರೆ, ನಾನು ನಿಮಗೆ ತೋರಿಸ್ತೀನಿ.
ನೋಡಿ ಇಲ್ಲಿ ಹಿಂದೆ ಕಾಣಿಸುತ್ತೆ ನೋಡಿ ಸ್ಟಿಚಿಂಗು ಯಾವ್ಯಾವ ಥರ ಬಂದಿದೆ ಅಂತ. ಕ್ರಾಸ್ 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 ಕ್ರಾಸು ಇದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದಾದಮೇಲೆ ಇದು ತುದಿ ಇರುತ್ತಲ್ವ ಇದನ್ನೆಲ್ಲ ಒಂದು ಸಲ ನೀವು ಇದು ಮಾಡ್ಕೊಳ್ಳಿ. ಇಲ್ಲ ಸೂಜಿಯಲ್ಲಿ ಇರುತ್ತಲ್ಲ ನೋಡಿ, ಈ ಥರ ಸೂಜಿಯಲ್ಲಿ ಇದು ಮಾಡಿಕೊಂಡ್ರು ಓಕೆ. ನಂತರ ಇದು ಮಾಡ್ಕೊಂಡಿದ್ಮೇಲೆ ನೀವು ಸ್ಟಿಚ್ಚಿಂಗ್ ಏನು ಬೇಕಾಗಲ್ಲ, ಐರನ್ ಕುಂಡಿಸ್ಕೊಳ್ರಿ ಅಷ್ಟೇ. ಇದು ಐರನ್ ಕುಂಡಿಸಿ ನಂತರ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ನೋಡಿ. ಲಾಸ್ಟಿಗೆ ಈ ಥರ ಬಂದಿದೆ ಇದು ಕ್ರಾಸು. ಇಷ್ಟೇ ಇದು. ನಿಮಗೆಲ್ಲ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.